ಐಸ್ ಕ್ರೀಮ್ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಐಸ್ ಕ್ರೀಮ್ ನೋಡಿ ಬಂದ್ರ, ಅದನ್ನು ಕೂಡ ತೋರಿಸ್ತೀನಿ. ಇವತ್ತು ನಮ್ಮ ಮಗಂದು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು. ಹೆಂಗೆ ರಾಜನ್ ತರ ರೆಡಿ ಆಗಿದ್ದಾರೆ ನೋಡಿ. ಸ್ಮೈಲ್ ಮಾಡೋ. ಹಾ ಸೂಪರ್. ಸಿಲ್ಕ್ ಪಂಚೆ ಸಾರಥಿ ಆಗ್ಬಿಡೋದು ಇವತ್ತು. ಏನಿವತ್ತು ಇಲ್ವಾ? ಏನಿವತ್ತು ಸಿಲ್ಕು ಪಂಚೆ ಹಾಕೊಂಡು ಶರ್ಟ್ ಏನು ಸರಸ್ವತಿ ಪೂಜಾ. ಸೂಪರ್. ಇವಾಗ ಅವರೆಕಾಳನ್ನ ನೆನೆ ಹಾಕಿದ್ದೆ ನೆನ್ನೆ ಮಧ್ಯಾಹ್ನ. ಹಂಗಾಗಿ ಅದನ್ನ ಚಿಕ್ಕವರೆ ಬೇಳೆ ಮಾಡೋಣ ಅಂತ ಅನ್ಬಿಟ್ಟು ಎಷ್ಟು ಟೈಮ್ ಹಿಡಿತು ಅಂತಂದ್ರೆ, ಒಬ್ಬರೇ ಮಾಡೋದು ಕಷ್ಟ. ಅಕ್ಕಪಕ್ಕ ಜನ ಇದ್ರೆ ಅವ್ರ ಮನೇಲಿ ಅವರೆಕಾಳನ್ನ ನೆನೆ ಹಾಕಿದಾಗ ನಾವ್ ಇದ್ ಮಾಡ್ಕೊಳ್ಳೋದು, ಹೆಲ್ಪ್ ಮಾಡೋದು ಆತರ ಮಾಡ್ಬೋದು. ಆದ್ರೆ ಒಬ್ರೇ ಇದ್ದಾಗ ಈ ತರ ಆಗುತ್ತೆ. ಮನೆಯವ್ರಿಗೆ ಅಂತ ಅನ್ಬಿಟ್ಟು ಬಾದಾಮಿ ಮತ್ತೆ ಕಡಲೆಕಾಳು, ಶೇಂಗಾ ಇದ್ರಲ್ಲೆಲ್ಲ ತಿನ್ನೋದ್ರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ. ವರ್ಕೌಟ್ ಮಾಡೋರಿಗೆ ತುಂಬಾನೇ ಒಳ್ಳೇದು ಅಂತ ಅನ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ. ಅದ್ರ ಜೊತೆ ಸೌತೆಕಾಯಿನೂ ಕೂಡ ಕೊಟ್ಟಿದ್ದೀನಿ. ಮಕ್ಳು ಮನೆಯವರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದೊಂದ್ಸಲಿ ಮನೆಯವ್ರಿಗೆ ಅಂತ ನೆನೆ ಹಾಕಿದ್ದೆ ಮೇಂದಿನ, ಆದ್ರೆ ಅವ್ರು ಹಾಕೊಳ್ಳಿಲ್ಲ. ನಾನು ಬಿಸಿ ಇರ್ತೀನಿ, ನಾನು ಹೋಗ್ಬೇಕು ಕೆಲ್ಸಕ್ಕೆ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಅದನ್ನೇ ನಾನು ವೇಸ್ಟ್ ಮಾಡ್ಬಾರ್ದು ಅಂತ ನಾನೇ ಹಾಕೊಂಡಿದೀನಿ. ಊಟನು ಹಿಂಗೆ ಮಾಡ್ತಾರೆ ಒಂದೊಂದ್ಸಲಿ. ಇವಾಗ ಧ್ರುವನ್ಗೆ ಸ್ವಲ್ಪ ಹೀಟ್ ಆಗಿತ್ತು ಅಂತ ಅನ್ಬಿಟ್ಟು ಸಬ್ಜಾ ಸೀಡ್ಸ್ ನ 2 ಲೀಟರ್ ಬಾಟ್ಲಿಗೆ ನೆನೆ ಹಾಕಿ ಕೊಟ್ಟಿದ್ದೀನಿ ಅವನ್ಗೆ. ಎಲ್ಲಾರು ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಶುಕ್ರವಾರ ಚಿಕ್ಕವರ ಬೇಳೆ ಅಥವಾ ಇಕ್ಕವರ ಬೇಳೆ ಸಾಂಬಾರ್ನ ಮಾಡಿದೀನಿ. ನಮ್ಮನೇಲಿ ಎಲ್ಲರ ಫೇವ್ರೇಟ್ ಇದು. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅದೇ ಒಂದು 1.5 hour ಆಯ್ತು ನನ್ಗೆ ಈ ಅವರೆಕಾಳನ್ನ ರಾತ್ರಿ ಎಲ್ಲ ನೆನ್ನೆ ಮಧ್ಯಾಹ್ನ ನೆನೆ ಹಾಕಿದ್ದು. ಬೆಳಿಗ್ಗೆ ನಾನು ಅದನ್ನ ಕುತ್ಕೊಂಡು ಫಸ್ಟ್ ಆ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಆ ಕೆಲಸ ಮುಗಿಸಿ ಆಮೇಲೆ ಇದೆಲ್ಲ ಮಾಡಿ ಪೂಜೆ ಮತ್ತೆ ಇದೆಲ್ಲ ಮನೆ ಕೆಲಸ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿ ಇವಾಗ ಸಾಂಬಾರು ಅನ್ನ 2 ಮಾಡಿದೀನಿ. ಇಲ್ಲ ಮುದ್ದೆ ಮಾಡಿಲ್ಲ. ಏನು ನುಗ್ಗೆ ಸೊಪ್ಪನ್ನ ಒಣಗಿ ಇಟ್ಕೊಂಡಿದ್ದೆ, ಚಟ್ನಿ ಪುಡಿನೋ ಏನೋ ಒಂದ್ ಮಾಡೋಣ ಅಂತ. ಪೂರ್ತಿಯಾಗಿ ಒಣಗಿದೆ. ಅದನ್ನ ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದನ್ನ ನೀರ್ಗೆ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ನ್ಯೂಟ್ರಿಷನ್ ಇದೆ ಅಂತ ಹೇಳ್ತಾರೆ. ಇನ್ನು ಬೆಳಿಗ್ಗೆ ಚಪಾತಿ ಮಾಡಿದ್ದೆ, ಅದನ್ನ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ. ಇವತ್ತು ಲಾಂಗ್ ವಿಡಿಯೋನೇ ಬೇಡ ಮಾಡೋದು, ಸುಮ್ನೆ ಶಾರ್ಟ್ಸ್ ಹಂಗೇನೆ ಕ್ಲಿಪ್ಪಿಂಗ್ ತಗೊಂಡು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಹಿಂಗಿದ್ರು ಇದನ್ ಮಾಡ್ತಾ ಇದೀನಲ್ಲ ಅಂದ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಇಂಟ್ರೆಸ್ಟ್ ಆದ್ರೆ ಹಾಕ್ತೀನಿ ಲಾಂಗ್ ವಿಡಿಯೋನ, ಇಲ್ಲಾಂದ್ರೆ ಶಾರ್ಟ್ ವಿಡಿಯೋದಲ್ಲೇ ಹಾಕ್ಬಿಡ್ತೀನಿ. ಗೊತ್ತಿಲ್ಲ ನಂಗೆ ಹೆಂಗ್ ಮಾಡ್ತೀನಿ ಅಂತ. ಇವಾಗ ಸಾಂಬಾರ್ ಮಾಡಿದೀನಿ, ಬನ್ನಿ ಅದ್ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಅದು ಆಮೇಲೆ ಇದು ಅಲ್ಲಿ ಒಣಗಾಕಿದೀನಿ, ಅದನ್ನು ಕೂಡ ತೋರಿಸ್ತೀನಿ. ಸಾಂಬಾರ್ನ ಯಾವತ್ತು 1 ವಿಷಲ್ ತಗೊಂಡು ಆಮೇಲೆ ಏನಿರುತ್ತೆ ಅದನ್ನ ತೆಗೆದು ಬಿಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕಾಳಂತೂ ಸಿಗದೇ ಇಲ್ಲ. ಇವಾಗ ಡಾಗಿಗೆ ಊಟ ಹಾಕ್ಬೇಕು. ಡಾಗಿಗೆ ಊಟ ಅಲ್ಲಿ ಇಟ್ಕೊಂಡಿದೀನಿ, ಅಡ್ಗೆ ತಗೊಂಡೋಗಿ ಹಾಕ್ಬೇಕು. ಬನ್ನಿ ಇವಾಗ ಸಾಂಬಾರ್ ತೋರಿಸ್ಬಿಟ್ಟು ಅಡ್ಗೆ ಊಟ ಹಾಕೋಣ. ಈ ತರ ಆಗಿದೆ ಸಾಂಬಾರು ನೋಡಿ. ಈ ತರ ಕಾಳು ಬೆಂದಿದ್ರೆ ತಿನ್ನೋದಕ್ಕೆ ಸಿಗುತ್ತೆ. ಇಲ್ಲ ಅಂದ್ರೆ ಪೂರ್ತಿಯಾಗಿ ನಾವೇನಾದ್ರೆ 2 ವಿಷಲ್ ತೆಗೆಸ್ಬಿಟ್ಟು ಹಂಗೆ ತಣ್ಣಗಾಗ್ಲಿ ಅದೇ ಅಂತ ಅಂದ್ಬಿಟ್ರೆ ಫುಲ್ಲು ಸ್ಮ್ಯಾಶ್ ಆಗ್ಬಿಟ್ಟು ಚೆನ್ನಾಗಿರಲ್ಲ. ಸಾಂಬಾರ್ ಚೆನ್ನಾಗಿರುತ್ತೆ, ಆದ್ರೆ ತಿನ್ನೋದಕ್ಕೆ ಕಾಳು ಸಿಗಲ್ಲ ಅಷ್ಟೇನೆ. ಇದನ್ನ ಶಾರ್ಟ್ಸ್ ಅಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಹಾಕೋಣ ಅಂತ ಅಂದ್ಬಿಟ್ಟು ಈ ಸಾಂಬಾರ್ನ ಮಾಡ್ಕೊಂಡಿದೀನಿ. ಇವಾಗ ಏನದು ನುಗ್ಗೆ ಸೊಪ್ಪು ಒಣಗಿಸಿದೀನಿ. ಇದು ಸಬ್ಬಕ್ಕಿದು ಹಪ್ಳ ಮಾಡೋಣ ಅಂತ ಅನ್ಕೊಂಡೆ. ಈ ಕೆಲ್ಸನೇ ಮುಗೀತಾ ಇಲ್ಲ. ಅದೇನ್ ಗೊತ್ತಿಲ್ಲ, ಸ್ಲೋ ಆಗ್ಬಿಟ್ಟಿದೆ. ನಾನೇ ಸ್ಲೋ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಕೆಲ್ಸನೇ ಮುಗೀತಾ ಇಲ್ಲ. ಇದೇ ಕೆಲ್ಸ ಜಾಸ್ತಿ ಇಟ್ಟಿದ್ದು. ಚಿಕ್ಕವರೆ ಬೇಳೆ ಮಾಡೋದೇ ನನಗೆ ಕೆಲ್ಸ ಇವತ್ತು ಉಳ್ತಿದ್ದು. ಹಂಗಾಗಿ ಕೆಲ್ಸ ಆಗ್ತಾ ಇದೆ. ಗರ್ಗರಿ ಆಗಿ ಒಣಗಿದೆ. ಇನ್ನ ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು. ಒಂದು ಟವಲ್ ಮೇಲೆ ನೆಳ್ಳಲ್ಲಿ ಒಣಗಾಕಿದೆ. ಈಗ ಸದ್ಯಕ್ಕೆ ಊಟ ಹಾಕೊಡ್ಬೇಕು, ಊಟ ಮಾಡ್ಬೇಕು. ಮಾಡ್ಬಿಟ್ಟು ಒಂದು ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೋಗ್ಬೇಕು. ನೆನ್ನೆನೆ ಎಲ್ಲ ಮ್ಯಾಟ್ ಎಲ್ಲ ಒಗ್ದಾಕ್ಬಿಟ್ಟೆ. ಮ್ಯಾಟ್ ಏನಿಲ್ಲ ಇವತ್ತು. ಬನ್ನಿ ಹೆಂಗ್ ಹೋಗುತ್ತೆ ಇವ್ ದಿನ ನೋಡೋಣ. ಈಗ ಒಂದು ಮುದ್ದೆ ಹಿಟ್ಟನ್ನ ಮಾಡ್ಕೊಂಡು ಈ ಚಿಕ್ಕವರ ಬೇಳೆ ಸಾಂಬಾರ್, ಇತ್ಕವರ ಬೇಳೆ ಅಂತ ನಮ್ ಕಡೆ ಕರೆಯೋದು. ಈ ಕಡೆ ಮನೆಯವ್ರ ಕಡೆ ಚಿಕ್ಕವರ ಬೇಳೆ ಅಂತೀವಿ. ನೀವೇನಂತೀರಾ ಅದ್ರ ಪ್ರಕಾರ ಅನ್ಕೊಳ್ಬಹುದು. ಇದನ್ನ ಮಾಡ್ಬಿಟ್ಟು ಒಂದ್ ಮುದ್ದೆ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ತೆಳ್ಳಗಿರ್ಬೇಕು ಮುದ್ದೆ. ಏನ್ ಸೂಪರ್ ಆಗಿರುತ್ತೆ ಅಂದ್ರೆ, 1 ಸ್ಪೂನ್ ತುಪ್ಪ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿ ನಿಮ್ಗೂ ಕೂಡ ತೋರಿಸ್ತಾ ಇದೀನಿ. ಇದನ್ನ ಯಾರ ಮನೇಲಾದ್ರೂ ಮಾಡಿದ್ರೆ ಹೌದು ಕೇಳಿದ ತಕ್ಷಣ ಹೌದಾ ಸೂಪರ್ ಅನ್ಸುತ್ತೆ. ನನ್ಗೂ ಅಷ್ಟೇನೆ. ಈ ಇಡ್ಲಿಗೂ ಸೂಪರ್ ಆಗಿರುತ್ತೆ ಇದು, ಆಮೇಲೆ ಚಪಾತಿಗೂ ಸಖತ್ತಾಗಿರುತ್ತೆ. ಆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇವತ್ತು ನಮ್ಮ ಮನೇಲಿ ಇದಾಗಿತ್ತು. ಸಮ್ಮರ್ ಸ್ಟಾರ್ಟ್ ಆಯ್ತು ಅಂದ್ರೆ ಐಸ್ ಕ್ರೀಮ್ ಮಾಡೋದು ಇವತ್ತು ನಮ್ಮ ಮನೇಲಿ ಸ್ಟಾರ್ಟ್ ಆಯ್ತು ಅಂತಾನೆ. ಯಾಕೆಂದ್ರೆ ಮಕ್ಳಿರೋ ಮನೆಗೆ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಇದನ್ನ ನಾನು ಒಂದು 7-8 ವರ್ಷದ ಹಿಂದೆನೆ ಕಲ್ತ್ಕೊಂಡಿದ್ದು. ಪ್ರತಿ ಸಮ್ಮರ್ ಬಂತು ಅಂದ್ರೆ ಅವಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಮ್ಮ ಐಸ್ ಕ್ರೀಮ್ ಮಾಡು, ಅಮ್ಮ ಐಸ್ ಕ್ರೀಮ್ ಮಾಡು ಅಂತ 2 ಡಬ್ಬ ಮಾಡಿದ್ರು ಹಂಗೆ ಖಾಲಿ ಮಾಡ್ಬಿಡ್ತಾರೆ. ಇದನ್ನ ಸಿಂಪಲ್ ಆಗಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಅಲ್ಲಿ ಮನೆಯವರೆಲ್ಲ ತಿನ್ನೋ ಅಷ್ಟು ಐಸ್ ಕ್ರೀಮ್ ನ ಮಾಡ್ಕೊಳ್ಬಹುದು ಈಸಿಯಾಗಿ. ಬನ್ನಿ ಅದನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ.
ಇದರಲ್ಲಿ ನಾನು ವೆನಿಲಾ ಮತ್ತು ಚಾಕ್ಲೇಟ್ 2 ಐಸ್ ಕ್ರೀಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಐಸ್ ಕ್ರೀಮ್ ಬೇಸ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ತುಂಬಾ ಈಸಿ. ನೀವು ಡೆಕೋರೇಟ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಚಾಕೋ ಚಿಪ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಇದು ಐಸ್ ಕ್ರೀಮ್ದು ಅಂದರೆ ಚಾಕ್ಲೇಟ್ ಸಿರಪ್ ಬರುತ್ತಲ್ವ, ಅದನ್ನು ಕೂಡ ಬಳಸಿ ನಾವು ಕಣ್ಣಿಗೂ ತಂಪು, ತಿನ್ನೋದಕ್ಕೂ ತಂಪಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇಲ್ಲಿ ಅರ್ಧ ಲೀಟರ್ ಹಾಲನ್ನ ಬಳಸ್ತಾ ಇದ್ದೀನಿ. ಇದ್ರ ಫ್ಯಾಟ್ ಬಂದು 4.6 ಇದೆ. ಇದನ್ನೇ ತೊಗೊಳ್ಬೇಕು ನೀವು. ಏನಾದರೂ ಬ್ಲೂ ಕಲರ್ ಬರುತ್ತಲ್ವ, ಇನ್ನೊಂದು ನಂದಿನಿಲೆ, ಅದನ್ನು ತೊಗೊಂಡ್ರೆ ಐಸ್ ಕ್ರೀಮು ಚೆನ್ನಾಗಾಗಲ್ಲ. ನಾನು ಟ್ರೈ ಮಾಡಿ ಕೂಡ ನೋಡಿದ್ದೀನಿ. ನೀವು ಈ ಹಾಲನ್ನೇ ತೊಗೊಳ್ಳೋದ್ರಿಂದ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ವಿಪ್ಪಿಂಗ್ ಪೌಡ್ರನ್ನ ತೊಗೊಂಡು ಕ್ರೀಮ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್ಗೆ CMS ಮತ್ತು GMS 2 ಪೌಡ್ರುಗಳು ಎಲ್ಲ ಒಂದು ಚಿಕ್ಕ ಚಿಕ್ಕ ಮಾಲ್ಗಳಲ್ಲಿರ್ಬೋದು, ರೇಷನ್ ತರ್ತೀವಲ್ವ ಅಲ್ಲೆಲ್ಲ ಇಲ್ಲಿ ಸಿಗುತ್ತೆ. ಇದು ಒಂದು ಬೆನಿಫಿಟ್ ಅಂದರೆ ಇದರಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ FR ಪ್ರಾಡಕ್ಟ್ ಅಂತ ಈ ಒಂದು ಬ್ರ್ಯಾಂಡ್ನ ಹೆಸರು. ಇದರಲ್ಲಿ ಐಸ್ ಕ್ರೀಮ್ ಯಾವ ಥರ ಮಾಡಬೇಕು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಬೇರೆ ಬ್ರ್ಯಾಂಡ್ಗಳಲ್ಲಿ ಈ ಥರ ಮೆನ್ಷನ್ ಮಾಡಲ್ಲ. ಇಲ್ಲಿ ನಾನು ಕಾರ್ನ್ಫ್ಲೋರ್ನ ತೊಗೊಳ್ತಾ ಇದ್ದೀನಿ ಮತ್ತು ಅಮೂಲ್ದು ಮಿಲ್ಕ್ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ಇದು ಬೇಕಾಗುತ್ತೆ. ಇದೇ ಹಾಲನ್ನ ತೊಗೊಳ್ಳಿ ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 110 ಗ್ರಾಮಿಂದ ನಿಮಗೆ ಎಷ್ಟು ಬೇಕು ಸಿಹಿ ಅಂಶ ನೋಡಿಕೊಂಡು ನೀವು ಸಕ್ಕರೆನ ಬಳಸ್ಕೋಬೇಕಾಗುತ್ತೆ. ಇಲ್ಲಿ ವಿಪ್ಪಿಂಗ್ ಕ್ರೀಮಲ್ಲೂ ಕೂಡ, ವಿಪ್ಪಿಂಗ್ ಪೌಡ್ರಲ್ಲೂ ಕೂಡ ಶುಗರ್ ಅಂಶ ಇರುತ್ತೆ. ಹಾಗಾಗಿ ನಾನು 110ರಿಂದ ನಿಮಗೆ ಎಷ್ಟು ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ತೊಗೊಳ್ಳಿ. ಇವಾಗ ನಾನು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಲ್ಕ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಮಿಲ್ಕ್ ಪೌಡ್ರು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಬಂದು 1.5 ಸ್ಪೂನಷ್ಟು ಬಳಸ್ತಾ ಇದ್ದೀನಿ. 1.5ರಿಂದ 2 ಸ್ಪೂನ್ ಬಳಸ್ಕೋಬೋದು. ಇಲ್ಲಿ ನಾನು CMS ಬಂದು 1/4 ಸ್ಪೂನ್ ಬಳಸ್ತಾ ಇದ್ದೀನಿ. GMS ಬಂದು 1ರಿಂದ 1.5 ಸ್ಪೂನಷ್ಟು GMS ಪೌಡ್ರನ್ನ ಬಳಸ್ಬೋದು. ಮಿಲ್ಕ್ ಪೌಡ್ರ್ ಬಂದು 1.5ರಿಂದ 2 ಸ್ಪೂನು ಬಳಸ್ಬೋದು. ನಿಮಗೆ ಡೌಟ್ ಬಂತು ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಒಂದು ಮೆಷರ್ಮೆಂಟ್ನ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ ಬೆಚ್ಚಗಾಗ್ತಾ ಇದೆ ನೋಡಿ, ಬೆಚ್ಚಗಾಗಿದೆ ಹಾಲು. ಇವಾಗ ನಾನು ಆ ಬೆಚ್ಚಗಿರುವಂಥ ಹಾಲನ್ನ ಸ್ವಲ್ಪ ತೊಗೊಂಡು ನಾನು ಈ ಡ್ರೈ ಮಿಕ್ಸ್ ಇತ್ತಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಗಂಟಾಗಬಾರ್ದು. ನಾವು ಡ್ರೈ ಮಿಕ್ಸ್ನ ನಾವು ಇದಕ್ಕೆ ಹಾಕೋದ್ರಿಂದ, ಬಿಸಿ ಹಾಲಿಗೆ ಹಾಕೋದ್ರಿಂದ ಗಂಟಾಗುತ್ತೆ. ಈ ಟೈಮಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರ್ಗೋವರೆಗೂ ಈ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡ್ರೈ ಮಿಕ್ಸ್ ತೊಗೊಂಡಿದ್ನಲ್ವ ಹಾಲನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಎಲ್ಲೂ ನಿಮಗೆ ಲಮ್ಸ್ ಸಿಗಬಾರ್ದು. ಐಸ್ ಕ್ರೀಮಲ್ಲಿ ಚೆನ್ನಾಗಾಗಲ್ಲ. ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗಂಟೆಲ್ಲ ಹೊಡೆದು ಚೆನ್ನಾಗಿ ಒಂದು ಕ್ರೀಮಿಯಾಗಿ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಆಗ್ತಾ ಬಂತು ನೋಡಿ. ಈ ಟೈಮಲ್ಲಿ ಎಲ್ಲನೂ ಒಂದು ಮಿಕ್ಸ್ ಮಾಡಿರೋಂಥದ್ದನ್ನು ಇದಕ್ಕೆ ಹಾಕಿ ನಿಧಾನಕ್ಕೆ ನೀವು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ನೋಡಿ ಯಾವ ಥರ ಥಿಕ್ನೆಸ್ ಬರ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈ ಬಿಡೋಕೆ ಹೋಗಬೇಡಿ, ಯಾಕೆಂದರೆ ಗಂಟಾಗುತ್ತೆ. ಗಂಟಾಗಬಾರ್ದು ಐಸ್ ಕ್ರೀಮಲ್ಲಿ. ಈ ಥರ ಮಿಕ್ಸ್ ಮಾಡೋದಾದಮೇಲೆ ನೀವು ಸುತ್ತ ಕುದಿಯೋ ಥರ ಬರುತ್ತೆ. ಆವಾಗ ಈ ಒಂದು ಹಾಲನ್ನ ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಒಂದು ಬಾಕ್ಸ್ ಹಾಕಿ ಎತ್ತಿಡಬೇಕಾಗುತ್ತೆ. ನೀವು ಬಿಸಿ ಇರಬೇಕಾದ್ರೆ ಹಾಕಿ ನೀವು ಫ್ರೀಜಲ್ಲಿ ಎತ್ತಿಡಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ತಣ್ಣಗಾಗಲಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ತಣ್ಣಗಾದ್ಮೇಲೆ. ಇಲ್ಲಿ ಮಿಲ್ಕ್ ಪೌಡ್ರು ಇದನ್ನೆಲ್ಲ ಬಳಸಿರೋದ್ರಿಂದ ತಣ್ಣಗಾಗಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನೋಡಿ ಒಂದು ಬಾಕ್ಸ್ನ ತೊಗೊಂಡು ಪೂರ್ತಿಯಾಗಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಒಂದು 10ರಿಂದ 12 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಎತ್ತಿಡ್ತೀನಿ. ಇದು ಐಸ್ ಕ್ರೀಮ್ ಬೇಸು ಈ ಥರ ಚೆನ್ನಾಗಿ ರೆಡಿ ಆಗಬೇಕು. ಐಸ್ ಕ್ರೀಮ್ ಬೇಸ್ ಚೆನ್ನಾಗಿದ್ರೇ ಐಸ್ ಕ್ರೀಮು ಚೆನ್ನಾಗಾಗೋದು. ನೋಡಿ ಈ ಥರ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ಆಗಿದೆ. ಇವಾಗ ಬೆಳಿಗ್ಗೆ ನಾನು ಇದನ್ನು ತೆಗೆದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲೂ ನೀರಿನಂಶ ಆಗಲಿ ಆ ಥರ ಏನೂ ಇಲ್ಲ. ಆ ಥರ ಆದರೆ ಈ ಐಸ್ ಕ್ರೀಮ್ ಬೇಸು ಚೆನ್ನಾಗಾಗಿದೆ ಅಂತ ನಿಮಗೆ ತೆಗೆದು ಕೂಡ ತೋರಿಸ್ತೀನಿ. ಇದನ್ನು ನೀವು ಕೋನ್ ಬರುತ್ತಲ್ವ, ಒಂದು ಲೋಟಕ್ಕೆ ಹಾಕ್ಬಿಟ್ಟು ಸ್ಟಿಕ್ಗಳನ್ನ ಹಾಕ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ನ ಬೇಕಾದರೂ ಇದೇ ಥರ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲೂ ಕೂಡ ನೀರಿಲ್ಲ. ಈ ಥರ ಚೆನ್ನಾಗಾದರೆ ಐಸ್ ಕ್ರೀಮ್ ಕೂಡ ಚೆನ್ನಾಗಾಗುತ್ತೆ. ಈಗ ನಾನು ವಿಪ್ಪಿಂಗ್ ಕ್ರೀಮ್ ಇತ್ತಲ್ವ, ವಿಪ್ಪಿಂಗ್ ಪೌಡ್ರ್ ಇತ್ತಲ್ವ, ಅದನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ವಿಪ್ಪಿಂಗ್ ಪೌಡ್ರನ್ನು ಕೂಡ ನಾನು ಫ್ರೀಝರಲ್ಲಿ ಎತ್ತಿಟ್ಕೊಂಡಿದ್ದೆ. 1 ಲೋಟ ನೀರು ಅಥವಾ ಮಿಲ್ಕು ಎರಡನ್ನೂ ನಾವು ಒಂದು 15ರಿಂದ 20 ನಿಮಿಷಗಳ ಕಾಲ ಫ್ರೀಝರಲ್ಲಿ ಇಟ್ಕೊಂಡು ಆಮೇಲೆ ವಿಪ್ ಮಾಡೋಕ್ಕೆ ಬಳಸಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಪೌಡ್ರನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ಹಾಕ್ಕೊಂಡು ಇವಾಗ ಕೋಲ್ಡ್ ಆಗಿರೋವಂಥ ತಣ್ಣಗಿರೋವಂಥ ಒಂದು ಇದನ್ನು ಕೂಡ ನೀರನ್ನ ಕೂಡ ಬಳಸ್ತಾ ಇದ್ದೀನಿ. ನಾನು ಹಾಲನ್ನ ಬಳಸ್ತಾ ಇಲ್ಲ, ನೀರನ್ನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ನೀವು ಹ್ಯಾಂಡ್ ಬೀಟರ್ ಇದ್ದರೆ ಹ್ಯಾಂಡ್ ಬೀಟರ್ ಬಳಸ್ಕೊಳ್ಳಿ, ಅಥವಾ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ನೋಡಿ ಇಷ್ಟಿದೆ. ಯಾವ ಥರ ಇದು ಅಂದರೆ ಕ್ರೀಮಿಯಾಗಿ ಸಖತ್ತಾಗಿ ಇದು ಬೀಟ್ ಆಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಐಸ್ ಕ್ರೀಮ್ ಬೇಸ್ ಮಾಡಿದ್ವಲ್ವ, ಇದನ್ನು ಕೂಡ ನಾನು ಎಲ್ಲ ತೆಗೆದು ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬೀಟ್ ಮಾಡಬೇಕಂದ್ರೆ ತುಂಬ ಕ್ರೀಮಿಯಾಗಿ ಬರಬೇಕು ಇದು.
ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು, ಏಕೆಂದರೆ ಇದು ತುಂಬ ಆಗುತ್ತೆ. ನೋಡಿ ಎಷ್ಟು ಹಾಕಿದ್ದೀನಿ, ನೋಡಿ ಯಾವ ಥರ ಆಗ್ತಾ ಇದೆ ನಿಮ್ಗೆ ಈ ಟೈಮಲ್ಲೇ ಗೊತ್ತಾಗ್ತಾ ಇದೆ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಕ್ರೀಮಿಯಾಗಿ ಬಂದರೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ನೀವು ವೆನಿಲಾ ಅಂದರೆ ನಾನು ಇಲ್ಲಿ ವಿಪ್ ಮಾಡೋಕ್ಕೆ ಬಳಸಿರೋಂಥ ಪೌಡ್ರಲ್ಲೇ ವೆನಿಲಾ ಫ್ಲೇವರ್ ಇರೋದ್ರಿಂದ ನಾನು ವೆನಿಲಾ ಎಸೆನ್ಸ್ನ ಬಳಸಿಲ್ಲ. ನೀವು ಅದರಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ವೆನಿಲಾ ಎಸೆನ್ಸ್ನ ಬಳಸ್ಕೊಳ್ಬೋದು. ನೋಡಿ ಎಷ್ಟು ಹಾಕಿದ್ವಿ ಎಷ್ಟಾಗಿದೆ. ಈಗ ನಾನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಒಂದು ಅರ್ಧದಷ್ಟು ನಾನಿಲ್ಲಿ ಇದು ಹಾಕ್ಕೊಳ್ತಾ ಇದ್ದೀನಿ ಬಾಕ್ಸ್ಗೆ. ಇದನ್ನು ನಾನು ಹಾಗೇ ಕ್ಲೋಸ್ ಮಾಡಿ ಎತ್ತಿಡ್ತೀನಿ. ಈ ಒಂದು ಅರ್ಧಕ್ಕೆ ಒಂದು 2 ರಿಂದ 3 ಸ್ಪೂನು ಕೊಕೋ ಪೌಡ್ರನ್ನ ಹಾಕಬೇಕಾಗುತ್ತೆ. ಅಥವಾ ಚೊಕೋ ಚಿಪ್ಸನ್ನು ಕೂಡ ನೀವು ಲಾಸ್ಟಲ್ಲಿ ಹಾಕಿ ಡೆಕೋರೇಟ್ ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಮಧ್ಯದಲ್ಲೆಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಇದು. ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಎತ್ತಿಡ್ತೀನಿ. ಇಲ್ಲಿ ನಾನು ಕೋಕೋ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೋಡಿ, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಕೋಕೋ ಪೌಡ್ರನ್ನ ಬಳಸ್ಕೊಳ್ಬೋದು. ಇವಾಗ ನಾನು ಇದನ್ನು ಒಂದು 2 ಸ್ಪೂನು ಹಾಕಿ ಫಸ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಮತ್ತೆ ನನಗೆ ಈ ಕಲರ್ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ಹಂಗಾಗಿ ಮತ್ತೆ ನಾನು 1 ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕು, ನೀವು 1 ಲೀಟ್ರಲ್ಲಿ ಮಾಡ್ತಾಯಿದ್ದೀರಾ ಅರ್ಧ ಲೀಟ್ರಲ್ಲಿ ಮಾಡ್ತಾಯಿದ್ದೀರಾ ನೋಡಿಕೊಂಡು ಮೆಜರ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದೇ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬರ್ತಾ ಇದೆ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಇದನ್ನು ಇದು ಮಾಡಬೇಕಾದ್ರೆ. ನೋಡಿ ಈ ಥರ ಆಯಿತು. ಈಗ ನಾನು ಇಲ್ಲಿ ಈ ಥರ ಕ್ಯಾಂಡಿ ಈ ಥರದ್ದು ಒಂದು ಮೋಲ್ಡ್ ಬರುತ್ತಲ್ವಾ, ಒಂದು 6 ಈ ಥರ ಮೋಲ್ಡ್ಸು ಬಾಕ್ಸ್ ಬರುತ್ತೆ. ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಅದಿಲ್ಲ ಅಂದರೆ ಲೋಟದಲ್ಲಿ ಕೂಡ ಹಾಕಿ ಐಸ್ ಕ್ರೀಮ್ ಸ್ಟಿಕ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ. ಈವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಹಾಕಿ ಒಂದು 2 ಐಸ್ ಕ್ರೀಮ್ ಅಷ್ಟೇ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ಥರ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಬಂದಿರೋದನ್ನು ತೆಗೆದುಬಿಡಿ. ಈ ಥರ ನೋಡಿ, ಇದಾಕಿ ಈ ಮಧ್ಯದಲ್ಲಿ ಒಂದು ಸ್ಟಿಕ್ ಬರುತ್ತಲ್ವಾ, ಅದನ್ನು ಹಾಕಿ ಈ ಥರ ಕ್ಲೋಸ್ ಮಾಡಿಟ್ರೆ ಆಯಿತು. ನೋಡಿ ಈ ಥರ 2 ಅಷ್ಟೇ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬಾಕ್ಸ್ಗೆ ಮಿಕ್ಕಿರೋಂಥ ಬ್ಯಾಟರ್ನೆಲ್ಲ ಈ ಒಂದು ಬಾಕ್ಸ್ಗೆ ಐಸ್ ಕ್ರೀಮ್ದು ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಒಂದು 12 ಗಂಟೆಗಳ ಕಾಲ ನೀವು ಫ್ರೀಸರಲ್ಲಿ ಎತ್ತಿಡಬೇಕಾಗುತ್ತೆ. ನೋಡಿ ಈ ಥರ ಕ್ಲೋಸ್ ಮಾಡಿ ಟೈಟಾಗಿ ಎತ್ತಿಡಬೇಕಾಗುತ್ತೆ. ಈಗ ನೀವು ಮಾರ್ನಿಂಗು ನೋಡಿ, ಇವಾಗ ನೈಟ್ ಆಗಿದೆ. ಈ ಮಕ್ಕಳಿರೋ ಮನೆಗಂತೂ ಐಸ್ ಕ್ರೀಮ್ ಮಾಡಿದ್ರೆ ಅವರು ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ನೋಡಿ ನೈಟ್ ಇದು ನಾನು ಒಂದು 12 ಗಂಟೆಗೆ ಫ್ರೀಸರಲ್ಲಿ ಎತ್ತಿಟ್ಟಿದ್ದು, ಇವಾಗ ಒಂದು 7 ಗಂಟೆ ಆಗಿದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೀವು ಕೂಡ ಮಾಡ್ಕೊಳ್ಳಿ. ಇದು ಚಾಕ್ಲೇಟ್ ಸಿರಪ್, ಇದು ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇದ್ದರೆ ಇಲ್ಲ ಅಂದರೂ ಪರವಾಗಿಲ್ಲ, ಹಂಗೇ ತುಂಬಾ ಟೇಸ್ಟಿಯಾಗುತ್ತೆ. ಚಾಕೋ ಚಿಪ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ವೆನಿಲಾದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬೇಸ್ ರೆಡಿಯಾಗಿದೆ. ಬೇಸ್ ಆಯಿತು, ಇದು ಚಾಕ್ಲೇಟ್ ಫುಲ್ಲು ರೆಡಿಯಾಗಿರೋಂಥ ಒಂದು ಐಸ್ ಕ್ರೀಮು. ಈಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಈ ಐಸ್ ಕ್ರೀಮು ಈ ಪಾರ್ಲರಲ್ಲಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುತ್ತಲ್ವ ಅದೇ ಥರ. ನೋಡಿ ಇಷ್ಟು ಖಾಲಿ ಆಗಿಬಿಟ್ಟಿದೆ, ಇನ್ನಿಷ್ಟೇ ಇದೆ ಚಾಕ್ಲೇಟ್ದು. ಇದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಡೆಕೋರೇಟ್ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ. ನೋಡಿ ಒಂದು ಪುಟ್ಟ ಸೌಟ್ನ ತೊಗೊಂಡಿದ್ದೀನಿ. ಸೌಟ್ನ ತೊಗೊಂಡು ಈ ಥರ ನೋಡಿ ಸ್ಟಾರ್ಟಿಂಗಿಂದ ಈ ಥರ ತೆಗಿಬೇಕು. ನಿಮ್ಮ ಹತ್ರ ಈ ಐಸ್ ಕ್ರೀಮ್ಗೆ ಅಂತಲೇ ಒಂದು ಸ್ಕೂಪ್ ಸಿಗುತ್ತಲ್ವ, ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಇಲ್ಲ ಅನ್ನೋರು ಸೌಟ್ ತೊಗೊಂಡ್ರು ಅದರಲ್ಲೂ ಕೂಡ ಇದೇ ಥರ ಬರುತ್ತೆ. ನೋಡಿ ಈ ಥರ ತೆಗೆದುಬಿಟ್ಟು ನೋಡಿ ಯಾವ ಥರ ಬಂದಿದೆ. ಈ ಒಂದು ಐಸ್ ಕ್ರೀಮ್ ಶಾಪ್ಗಳಲ್ಲಿ ಸಿಗುತ್ತಲ್ವ ಅದೇ ಥರ ವೆನಿಲಾ ಮತ್ತು ಚಾಕ್ಲೇಟ್ ಎರಡೂ ಕೂಡ ನೀವು ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು. ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಎಷ್ಟು ಕ್ರೀಮಿಯಾಗಿ ಐಸ್ ಕ್ರೀಮ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇನ್ನೂ ನಾನು ಇದಕ್ಕೆ ಡೆಕೋರೇಟ್ ಮಾಡ್ತೀನಿ. ಇನ್ನೂ ಒಂದು ಸೌಟಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ನ ಮತ್ತೆ ತೊಗೊಂಡು ಹಾಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಕ್ರೀಮಿಯಾಗಿ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ. ನಿಮಗೂ ತಿನ್ಬೇಕು ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಉಳಿದಿತ್ತಲ್ವ ಅದನ್ನು ಕೂಡ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಈಗ ಚಾಕ್ಲೇಟ್ದು ಐಸ್ ಕ್ರೀಮ್ ಮಾಡಿದ್ವಲ್ವ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗೂ ಕೂಡ ಆಗಿದೆ, ಕ್ರೀಮಿಯಾಗಿ ಕೂಡ ಚೆನ್ನಾಗಿ ಬಂದಿದೆ. ಈ ಐಸ್ ಕ್ರೀಮ್ ಶಾಪಲ್ಲಿ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಚಾಕೋ ಚಿಪ್ಸ್ನ ವೈಟ್ ಆ್ಯಂಡ್ ಡಾರ್ಕ್ನ ಬಳಸ್ತಾ ಇದ್ದೀನಿ. ನೀವು ಇತ್ತು ಅಂದರೆ ಬಳಸಿ, ಇಲ್ಲಾಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡ್ತಾ ಇದ್ದೀನಿ. ಇತ್ತು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.